ಇವರಪ್ಪ ಮಾಸ್ಟರ್ ಆನಂದ್ ಅನ್ನೋ ತರ ಆಗ್ಬಿಡಿದೆ ಅಂತ ಫಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ಬಿಡ್ತಾರ. ಅಂಡ್ ಮಗ ಹೇಗೆ ಸರ್ ಇವಾಗ ಜೀವ್ನ ಅವ್ರಿಬ್ರದ್ದು? ವಂಶಿಕಾ ನಾವು ನೋಡೇ ಇಲ್ಲ, ಕಾರಣ ಹೇಳ್ಬೇಕು. ಇಲ್ಲ, ಯಾಕಂದ್ರೆ ನಾನು ಈ ಫೇಸ್ ನೋಡ್ಕೊಂಡು ಬಂದವನಲ್ವಾ, ಸೊ ನನಗೇನು ಅಂತಂದ್ರೆ ಕೆಲವೊಂದು ಚೈಲ್ಡ್ಹುಡ್ ಅಲ್ಲಿ ಬೇಕಾಗಿರುವಂಥವುಗಳು ಅವ್ರಿಗೆ ಅವಾಗ ಸಿಗಬೇಕು, ಅವಾಗೇನು ಮಿಸ್ ಆಗಬಾರ್ದು. ಅಥವಾ ಆಗಿದ್ದ ಇಂಡಸ್ಟ್ರಿ ಸಮಯ ಈಗಿರೋ ಇಂಡಸ್ಟ್ರಿ ಸಮಯ ವ್ಯತ್ಯಾಸ ಇದೆ. ಸೊ ಅವಾಗಿನ ಥರ ಯಾರು ಈಗ ಬಂದರೆ 5 ವರ್ಷ 10 ವರ್ಷ ರೂಲ್ ಮಾಡೋಕ್ಕಾಗಲ್ಲ. ಈಗ ನಾನೇನು ಥರ ಅವಳಿಗೆ ಫಿಕ್ಸ್ ಆಗ್ತಾ ಇದ್ದೀನಿ ಅಂದರೆ, ಒಳ್ಳೆ ಪಾತ್ರ ಬಂತ, ಒಳ್ಳೆ ಪ್ರೊಡಕ್ಷನ್ ಹೌಸ್ ಬಂತ, ಒಳ್ಳೆ ಆರ್ಟಿಸ್ಟ್ ಕಾಂಬಿನೇಷನ್ ಬಂತ, ಇದು 3 ಬಂದರೆ ಮಾಡಿಸೋಣ, ದಟ್ ಈಸ್ ವರ್ತ್ ಸ್ಕೂಲ್ ರಜಾ ಹಾಕ್ಸೋದು. ಇಲ್ಲ ಅಂದರೆ ನನಗಂಥದ್ದು ಬೇಡ, ಇವತ್ತು ಬಂದು ನಾಳೆ ಹೋಗೋವಂಥ ಸಿನಿಮಾಗೆ ಯಾಕೆ ನಾನು ಅವಳು ಸ್ಕೂಲ್ ರಜಾ ಮಾಡಿಸ್ಲಿ? ಒಂದು ಮಗುಗೊಂದು ಟ್ಯಾಲೆಂಟ್ ಇದೆಯಾ ಗೊತ್ತಾಗಬೇಕಾಗಿತ್ತಾ? ಅದು ಯಾವುದೋ ಒಂದು ಶೋ ಅಲ್ಲಿ ನಮಗೆ ಗೊತ್ತಿಲ್ಲದೆ ಗೊತ್ತಾಯ್ತದೆ, ಎಕ್ಸ್ಪ್ಲೋರ್ ಆಯ್ತು. ಅಲ್ಲ, ಬಟ್ ನಿಮ್ಗೆ ಸರ್ಪ್ರೈಸ್ ಆಯ್ತಾ ಸರ್? ಸರ್ಪ್ರೈಸೇ ನಮಗೆ, ನನ್ನಮ್ಮ ಸೂಪರ್ ಸ್ಟಾರ್. ಯಾಕಂದ್ರೆ ಅವಳು, ನಾನು ಅದನ್ನೇ ಹೇಳ್ತಾ ಇರೋದು ನಿಮ್ಗೆ, ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು ಒಂದು ಕ್ಯಾಟಗರಿ, ಓಕೆ, ಲಿಪ್ಸಿಂಕ್ ಮಾಡ್ಕೊಂಡು ಮಾಡ್ತಾರೆ ಎಲ್ಲ. ಅವಾಗ ಟಿಕ್ಟಾಕ್ ಎಲ್ಲ ಇರೋದು, ಅದು ಮಾಡೋರು, ರೀಲ್ಸ್ ಎಲ್ಲ ಮಾಡೋರು, ಅದೆಲ್ಲನೂ ಒಂದು ಲೆಕ್ಕ. ಬಟ್ ಡೈಲಾಗ್ ಹೇಳೋದು, ಕಾಮಿಡಿ ಟೈಮಿಂಗ್ ಅಲ್ಲಿ ಹೇಳೋದು, ದಟ್ಸ್ ನಾಟ್ ಪಾಸಿಬಲ್. ಆಮೇಲೆ ಅವಳಿಗೆ ಎಷ್ಟೋ ಸತಿ ಟಾಕ್ ಬ್ಯಾಕು ಹಾಕೋರು ಇವರು. ಯಾಕಂದ್ರೆ ಕೆಲವು ಕಾಮಿಡಿ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಮಾಡ್ತಾ ಮಾಡ್ತಾ ಅಲ್ಲೇನೋ ಇಂಪ್ರೂವೈಸ್ ಆಗುತ್ತೆ. ಸೊ ಇವ್ರಿಗೇನೋ ಹೇಳ್ಬೇಕು ಅನ್ನಿಸ್ದಾಗ ಮಗು ಕೈಲಿ ಮಾಡ್ಸೋಣ ಅಂತ ಟಾಕ್ ಬ್ಯಾಕ್ ಹಾಕೋರು. ಅವಳು ಟಾಕ್ ಬ್ಯಾಕ್ ತಗೊಂಡು ಆಕ್ಟ್ ಮಾಡೋಳು. ದಟ್ ವಾಸ್ ಮೈ ಶಾಕ್ ಆಕ್ಚುಲಿ. ಹೆಂಗಪ್ಪ ಇದು ಅಂತ ಅವಾಗ್ಲೇ ಅರ್ಥ ಆಗೋದೇನು ಅಂದ್ರೆ, ತಿರ್ಗಾ ನಾವಲ್ಲ, ನನ್ನ ಮಗಳೇ ಇರಬಹುದು, ಜನ್ಮಕ್ಕೆ ಕಾರಣನೂ ನಾನಾಗಿರ್ಬೋದು, ಆದರೆ ಅದರ ಒಳಗೆ ಒಂದು ಸಾಫ್ಟ್ವೇರ್ ಹಾಕಿರ್ತಾನಲ್ಲ, ಅದು ಭಗವಂತ, ನಾವೇನ್ ಮಾಡಕ್. ಸರ್ ಮಗಗೆ ಇಂಟ್ರೆಸ್ಟ್ ಇಲ್ವಾ ಸರ್? ವಂಶಿಕಾನ ಸೆಲೆಬ್ರೇಟ್ ಮಾಡಿದ್ವಿ. ಇಲ್ಲ, ಸೆಲೆಬ್ರೇಟ್ ಪ್ರಶ್ನೆ ಏನಲ್ಲ. ಅದು ಅವ್ರವ್ರ ಇಂಟ್ರೆಸ್ಟ್ ಅಷ್ಟೇನೆ. ಅವನಿಗೆ ಬೇರೆ ಬೇರೆ ಇಂಟ್ರೆಸ್ಟ್ಸ್ ಇದೆ. ಅವನಿಗೆ ತುಂಬಾ ಟೆಕ್ನಾಲಜಿಗಳಲ್ಲೆಲ್ಲ ಇಂಟ್ರೆಸ್ಟ್ ಇದೆ ಅವನಿಗೆ. ಆಮೇಲೆ ಅವ್ನು ಹೇಳೋ ಯಾವುದೋ ಕಾರು, ಅವ್ನು ಹೇಳೋ ಯಾವುದೋ ಒಂದು ಬ್ರ್ಯಾಂಡ್, ಅದು ಬಾಯಲ್ಲಿ ನಮಗೆ ಬರೋದೇ ಇಲ್ಲ. ಆಮೇಲೆ ಅವ್ನ ನೇಚರ್ನ ನೋಡುವಂತ ರೀತಿ ಬೇರೆನೇ ಇದೆ. ನಾನು ಸದ್ಯಕ್ಕಿಲ್ಲ, ಮುಂದೆ ಬರ್ಬೋದು ಗೊತ್ತಿಲ್ಲ. ಅಥವಾ ಇವಳು ಚಿಕ್ಕ ವಯಸ್ಸಿಗೆ ಬಂದಿದ್ದಕ್ಕೆ ಮುಂದೆ ಅವಳು ನನ್ನ ಥರನೇ ಇಂಟ್ರೆಸ್ಟ್ ಕಳ್ಕೊಬೋದು. ಅಯ್ಯೋ ನಂಗೆ ಸಾಕು ಬಿಟ್ಬಿಡ್ರಪ್ಪ, ಉಲ್ಟಾನು ಆಗ್ಬೋದಲ್ವಾ.